ಅಯ್ಯಪ್ಪ ದತ್ತವ್ರೆ ಆಗಲ್ಲಪ್ಪ ನನಗೆ. ನೀವು ಮಾತ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಬಂದ್ರಿ. ನನ್ನನ್ನು ರೌಂಡ್ ಮೇಲೆ ರೌಂಡು ಓಡಿಸ್ಬಿಟ್ರಿ. ಇನ್ನು 2 ದಿನ ಒಂದು ಹೆಜ್ಜೆ ಇಡಕ್ಕಾಗಲ್ಲಪ್ಪ. 1 ಹೆಜ್ಜೆ 2 ಹೆಜ್ಜೆ ಅಲ್ಲ, ಇನ್ನು 2 ಗಂಟೆ ಹೊತ್ತು ನೀನು ವ್ಯಾಯಾಮ ಮಾಡಬೇಕು. ನನ್ನ ಕೈಲಿ ಯಾಕೆ ಇಷ್ಟೆಲ್ಲ ವ್ಯಾಯಾಮ ಮಾಡಿಸ್ತಾ ಇದ್ದೀರ ದತ್ತ ಅವರೇ? ಎಲೆಕ್ಟ್ರಿಷಿಯನ್ ಸೂರಿಗೆ ಬಂದಿರೋ ಹಾಗೆ ನನಗೇನು ಡಯಾಬಿಟಿಸ್ ಬಂದಿಲ್ಲ. ನಾನು ಆರೋಗ್ಯವಾಗಿದ್ದೀನಿ. ಏ ಜುಗ್ಗ, ಮುಂಚೆ ರೋಡಲ್ಲಿ ಈ ಕೋತಿ ಕುಣಿಸೋರು ಅಂತ ಬರ್ತಿದ್ರು, ಗೊತ್ತಾ? ಅಂದರೆ ಅವ್ರ ಕೋತಿ ಆರೋಗ್ಯವಾಗಿರಲಿ ಅಂತಲ್ಲ, ಆ ಕೋತಿ ಕುಣಿತ ನೋಡಿದ ಜನ ಮಜಾ ತಗೊಳ್ಳಿ ಅಂತ. ಅಂದರೆ ನಾನು ಕೋತಿ, ನೀವು ಕೋತಿ ಕುಣಿಸ್ತಾ ಇದ್ದೀರಾ ಅಂತ ಆಯ್ತು. ಆಗಲ್ಲ ದತ್ತ ಅವ್ರೆ, ಇನ್ನು ನೀವು ಏನು ಹೇಳಿದ್ರು ನಾನು ಮಾಡಲ್ಲ. ಜಪ್ಪಯ್ಯ ಅಂದ್ರೂ ಎದ್ದೇಳಲ್ಲ. ಸಂಧ್ಯಾ, ಅಯ್ಯೋ ಅವಳನ್ನ ಯಾಕೆ ಕರಿತೀರಿ ದತ್ತ ಅವ್ರೆ? ಈಗೇನು ವ್ಯಾಯಾಮ ಮಾಡ್ಬೇಕಷ್ಟೇ ತಾನೆ? ನೀವು ಏನು ಹೇಳ್ತೀರೋ ಅದು ಮಾಡ್ತೀನಿ. ಬಸ್ಗೆ ಹೊಡಿಲ್ಲ, ರನ್ನಿಂಗ್ ಮಾಡಲ್ಲ, ಏನು ಮಾಡಲಿ, ಒಟ್ಟಿನಲ್ಲಿ ನೀವು ನಗನಗ್ತಾ ಇರಬೇಕು ಅಷ್ಟೇ ದತ್ತ ಅವ್ರೆ. ಹಾಗಾದರೆ ಹಾಂ, ಒಂದು 20 ಬಸ್ಗೆ ಹೊಡಿ. ಈಗ ಶವಾಸನ. ನನ್ನ ಪರಿಸ್ಥಿತಿ ಸದ್ಯಕ್ಕೆ ಅದೇ ಆಗಿದೆ. ಪೊಲೀಸ್ನವ್ರು ಫೋನ್ ಮಾಡ್ತಿದ್ದಾರೆ. ಅಲ್ಲೋ ಜುಗ್ಗ, ಅವಳು ಏನೋ ಇದೇ ಜಾಗ ಅಂತ ಹೇಳಿದ್ಲು. ಆದರೆ ಈ ಜಾಗದಲ್ಲಿ ಯಾರನ್ನು ಕೇಳಿದ್ರು ಗೊತ್ತೇ ಇಲ್ಲ ಅಂತಾರೆ. ಅವಳು ಹೇಳಿದ್ದು ಹಳೇ ಲಾರಿ ಡ್ರೈವರು ಶ್ರೀನಿವಾಸ ಅನ್ನೋನ ಬಗ್ಗೆ. ಕಾಲ ಬದಲಾಗಿದೆ, ಆ ವ್ಯಕ್ತಿನೂ ಬದಲಾಗಿರ್ಬೋದಲ್ಲ ನನ್ನ ಹಾಗೆ. ಅಲ್ಲ, ಈಗ ಶಂಕರ ಅಂತ ಹೆಸರಿಟ್ಕೊಂಡಿರ್ತಾರೆ, ಅವ್ರನ್ನ ಶಂಕ್ರಿ ಅಂತ ಕರೀತಾರೆ. ಶ್ರೀನಿವಾಸ ಅಂತ ಹೆಸರಿಟ್ಕೊಂಡ್ರವ್ರನ್ನ ಸೀನಾ ಅಂತ ಕರೀತಾರೆ. ಅದ್ ನಾನು ಕೇಳಿಸ್ಕೊಂಡಿದ್ದೀನಿ. ಕರೆಕ್ಟ್. ಅಣ್ಣ ತಮ್ಮ, ಇಲ್ಲಿ ಶ್ರೀನಿವಾಸ ಅನ್ನೋರ ಮನೆ ಎಲ್ಲಿ ಅನ್ನೋದು ಗೊತ್ತಾ? ಅವರು ಹಿಂದೆ ಎಲ್ಲ ಲಾರಿ ಡ್ರೈವರ್ ಕೆಲಸ ಮಾಡ್ತಿದ್ರಂತೆ, ಸೀನಪ್ಪ ಅಂತ ಕರಿತಾ ಇದ್ರಂತೆ. ಓ, ನಮ್ ಶ್ರೀನಿವಾಸ ಅಣ್ಣ ಮನೆನಾ? ಹಿಂಗೆ ಮುಂದಕ್ಕೆ ಹೋದ್ರೆ ಬಲ್ಗಡೆ ತಿರುಗಿದ್ರೆ ಅವ್ರ 3ನೇ ಮನೆ. ಮುಂದಕ್ಕೆ ಹೋಗಿ ಬಲಗಡೆ ತಿರುಗಿದ್ರೆ 3ನೇ ಮನೆ. ಈಗ ಅವರು ಲಾರಿ ಏನು ಓಡಿಸ್ತಿಲ್ವಲ್ಲ? ಪರವಾಗಿಲ್ಲ. ನಾವು ಅವನಿಗೆ ಬಹಳ ಹಳೇ ಪರಿಚಯ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ನೋಡೋಣ, ಬರ್ತೀವಿ. ಬನ್ನಿ ಡಾಕ್ಟರ್. ಮಗುಗೆ ಹೈ ಫೀವರ್ ಬಂದಿದೆ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ನನ್ನ ಮಗು ಹುಷಾರ್ ತಪ್ಪಕ್ಕೆ ಹೇಗೆ ಸಾಧ್ಯ? ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಗಾಬರಿ ಆಗ್ಬೇಡಿ,
ಈ ಸಮಯದಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇಂಥ ಕಾಯಿಲೆಗಳು ಬರೋದು ಸಹಜ. ಇಮ್ಯುನಿಟಿ ಕಮ್ಮಿ ಇರುತ್ತಾ? ಇಮ್ಯುನಿಟಿಗೋಸ್ಕರ ಏನಾದರೂ ಮೆಡಿಸಿನ್ ಕೊಡ್ಬೋದಲ್ಲ ಡಾಕ್ಟರ್? ಮಗುವಿನ ಇಮ್ಯುನಿಟಿ ಪವರ್ಗೆ ತಾಯಿ ಎದೆ ಹಾಲಿಗಿಂತ ಬೇರೆ ಮೆಡಿಸನ್ ಇಲ್ಲ. ತುಳಸಿ ಅವರೇ, ನೀವು ಎದೆ ಹಾಲು ಕೊಡ್ತಿದ್ಲ್ವಾ? ಅದು ಅಮ್ಮ ಆಗೊಮ್ಮೆ ಈಗೊಮ್ಮೆ ಕೊಡ್ತಾರೆ. ಮಿಕ್ಕ ಟೈಮಲ್ಲೆಲ್ಲ ಫಾರ್ಮುಲಾ ಮಿಲ್ಕೇ ಕೊಡ್ತೀವಿ. ತಪ್ಪು ಮಾಡ್ತಾ ಇದ್ದೀರಾ ನೀವು ತುಳಸಿ ಅವರೇ. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರನೇ ತಾಯಿಗೆ ಎದೆ ಹಾಲು ಬರೋದಿಲ್ಲ. ಹಾಗಿದ್ದಾಗ ಮಾತ್ರ ಮಗುಗೆ ಫಾರ್ಮಲ್ ಮಿಲ್ಕ್ ಕೊಡೋದಕ್ಕೆ ಹೇಳ್ತೀವಿ ನಾವು. ಎದೆ ಹಾಲನ್ನು ಡೊನೇಟ್ ಮಾಡೋ ತಾಯಂದ್ರು ಇರ್ತಾರೆ, ಆ ರೀತಿ ಹಾಲನ್ನು ಕುಡಿಸ್ತೀವಿ. ಆದರೆ ಇಲ್ಲಿ ನೀವು ಮಾಡ್ತಿರೋದೇನು? ನನಗೆ ಗೊತ್ತಿರೋ ಹಾಗೆ ನೀವು ಮಗುಗೆ ಎದೆ ಹಾಲು ಕುಡಿಸ್ಬೋದಲ್ವಾ? ಮಗು ಪೂರ್ಣಿಗೆ ಹೊಂದ್ಕೊಳ್ಳಿ ಅಂತ ಅಮ್ಮ ಮಗುಗೆ ಸುಮಾರು 2 ವರ್ಷ ಆಗೋ ತನಕ ತಾಯಿ ಎದೆ ಹಾಲಿಗಿಂತ ಒಳ್ಳೆಯ ಆಹಾರ ಇನ್ಯಾವುದೂ ಇರಲ್ಲ. ಅದರಲ್ಲೂ ಮಗುಗೆ 6 ತಿಂಗಳು ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದೇ ತಾಯಿ ಎದೆ ಹಾಲಿಂದ. ಎದೆ ಹಾಲು ಕೊಡದಿರ ಇದ್ದರೆ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು. ಹಾಗೆಯೇ ತಾಯಿಗೂ ಇದರಿಂದ ತೊಂದರೆ ಆಗ್ಬೋದು. ಆಗಾಗ ಎದೆನೋವು ಕಾಣಿಸ್ಕೋಬಹುದು. ದಯವಿಟ್ಟು ಮತ್ತೆ ಇಂಥ ತಪ್ಪನ್ನು ಮಾಡಬೇಡಿ. ಮಗುಗೆ ಟೈಮ್ ಟು ಟೈಮ್ ಎದೆ ಹಾಲು ಕೊಡಿ.